3 ಗಂಟೆಗೆ ಕರೆಕ್ಟಾಗಿ ಆ ಗಡಿಯಾರ ಏನಾದ್ರು ನಿಂತು ಹೋದರೆ ಮನೆಯಲ್ಲಿ ಏನೋ ಒಂದು ಅವಘಡಗಳು ನಡೆಯುತ್ತೆ ಅಂತ. ಅಂದರೆ ಬೆಂಕಿಗೆ ಸಂಬಂಧಪಟ್ಟಿದ್ದೋ ನೀರಿಗೆ ಸಂಬಂಧಪಟ್ಟಿದ್ದೋ ಏನೋ ಒಂದು ತೊಂದರೆ ಆಗುತ್ತೆ ಅಂತ. ಬೆಕ್ಕು ನಾಯಿ ಒಟ್ಟಿಗೆ ಅಳಲ್ಲ ಯಾವಾಗ್ಲೂ, ಆಯಿತಾ? ಹತ್ರೆ ಆ ಮನೆಯಲ್ಲಿ ಏನೋ ದೊಡ್ಡ ಒಂದು ಗಂಡಾಂತರ ಇದೆ ಅಂತ. ಬೆಳಗಿನ ಜಾವ ಏನಾದ್ರು ಸಡನ್ನಾಗಿ ಗಂಟೆ ಶಬ್ದ ಕೇಳಿಸ್ಕೊಂಡ್ರೆ ಅದೃಷ್ಟವಂತರಾಗ್ತಾರೆ ಅಂತ. ಆ ಮನೆಯಲ್ಲಿ ಮಧ್ಯರಾತ್ರಿ ಚಿಕ್ಕದಾಗಿ ದೀಪ ನಾವು ಹಚ್ಚಿರ್ತೀವಿ, ಆ ದೀಪ ಒಂದೇ ಸಲ ಹೋಗುತ್ತೆ ಮೇಲಕ್ಕೆ, ಆವಾಗ ಬಹಳ ಒಂದು ಅದೃಷ್ಟ, ಬಹಳ ಒಂದು ಯೋಗ ಬರುತ್ತೆ ಅಂತ. ನಿಧಿ ಸೂಚನೆ ಕೊಡುವಂಥದ್ದು ಬೆಕ್ಕು, ಕಬ್ಬೆಕ್ಕು. ಒಂದು ಚುಕ್ಕೆನೂ ಇರಬಾರ್ದು ಬೆಕ್ಕ ಮೇಲೆ. ಅದು ಹೋಗಿ ಒಂದು 3 ರೌಂಡ್ ಹೊಡಿತು ಒಂದು ಕಡೆ ಅಮಾವಾಸ್ಯೆ ದಿವಸ ಅಂದರೆ ಅಲ್ಲಿ 100% ಇದೆ ಅಂತ ಅರ್ಥ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್, ಈಗ ಕೆಲವೊಂದಷ್ಟು ಸೂಚನೆಗಳನ್ನ ನಾವು ನಮ್ಮ ಒಂದು ಸನಾತನ ಪರಂಪರೆ ಪೂರ್ವಿಕರಿಂದ ನಡ್ಕೊತ ಬಂದೈತೆ. ನಮ್ಮ ಭಾರತದಲ್ಲಿ ನಾವು ನೋಡ್ಬೇಕಂದ್ರೆ ಕೆಲವೊಂದಷ್ಟು ಸಿಂಪ್ಟಮ್ಸ್ಗಳು, ಸೂಚನೆಗಳನ್ನ ನಾವು ನೋಡಿಕೊಂಡು ಈ ಕೆಲಸ ಆಗುತ್ತೋ ಇಲ್ಲ ಈ ಕೆಲಸ ಆಗಲ್ವೋ, ಏನೋ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಅಲ್ಲಿ ಲುಚ್ಗುಡಿದ್ರೆ ಶುಭ ಸಕ್ಸಸ್ ಅಂದರೆ ಅದು ಕೆಲಸ ಮಾಡ್ತದೆ, ಓಕೆ ಕೊಟ್ಬಿಡ್ತು ಅಂತ. ಎಲ್ಲೋ ಒಂದು ಕಡೆ ಹೋಗ್ಬೇಕಾದ್ರೆ ಒಂದು ಬೆಕ್ಕು ಅಡ್ಡ ಬರುತ್ತೆ, ಇಲ್ಲ ಒಂದು ತುಂಬಿದ್ದು ಬಿಂದಿಗೆ ನೀರು ಅಡ್ಡ ಬರುತ್ತೆ, ಇಲ್ಲ ಒಂದು ಸೌದೆ ಹೊರೆ ಎತ್ಕೊಂಡು ಯಾರನ್ನ ಅಡ್ಡ ಬರ್ತಾರೆ, ಇವುಗಳೆಲ್ಲನೂ ಒಂದು ಕೌಂಟ್ ಆಗುತ್ತೆ. ತುಂಬಿದ ಬಿಂದಿಗೆ ಬಂದರೆ ಇದು ಸಕ್ಸಸ್ಸು, ಇಲ್ಲ ಜೋಡಿ ಕತ್ತೆ ಕಾಣಿಸ್ತಾರೆ ಸಕ್ಸಸ್ಸು. ಶಕುನಗಳು ಅಂದರೆ ಒಂದು ನಾವು ದೇವರನ್ನ ನಾವು ಕೂಡ ಒಂದು ಪ್ರೇಯರ್ ಮಾಡಬೇಕಾದ್ರೆ ಬಲಗಡೆ ಹೂವು ಕೊಟ್ಟರೆ ಓಕೆ ಕೆಲಸ ಆಯಿತು, ಅಮ್ಮ ಹೂವು ಕೊಟ್ಟರು ಅಂತ. ಎಡಗಡೆ ಕೊಟ್ಟರೆ ಯಾಕೋ ಕಷ್ಟ. ಇವೆಲ್ಲ ಒಂದು ಸೂಚನೆಗಳನ್ನ ನಾವು ನೋಡ್ತೀವಿ. ಡೈರೆಕ್ಟಾಗಿ ನಮ್ಗೆ ಯಾರು ಹೇಳಿಲ್ಲ ಅಂದ್ರೂ ನಮ್ಮ ಒಂದು ಯಾವುದಾದ್ರೂ ಕಾರ್ಯಗಳು ಮಾಡಬೇಕಾದಾಗೋ ಇಲ್ಲ ಒಂದು ಕೆಲಸಕ್ಕೆ ನಾವು ಹೋಗ್ಬೇಕಾದಾಗೋ ಅಲ್ಲಿ ಏನೋ ಒಂದು ಘಟನೆಗಳು ಇಲ್ಲ ಒಂದು ಸಿಂಪ್ಟಮ್ಸ್ಗಳು ನಮಗೆ ಕಾಣಿಸಿದಾಗ ಈ ಸೂಚನೆ ನೋಡಿಕೊಂಡು ಇದಾಗುತ್ತೋ ಇಲ್ಲ ಇದಾಗಲ್ಲೋ ಅದನ್ನು ನಾವೇ ನಿರ್ಧಾರ ಮಾಡ್ಕೋತೀವಿ. ಸೊ ಇದ್ರ ಬಗ್ಗೆ ಹೇಳಬೇಕು ನೀವು ಅಂದರೆ ಯಾವೆಲ್ಲ ಸೂಚನೆಗಳನ್ನ ನಾವು ಅಬ್ಸರ್ವ್ ಮಾಡ್ಕೋಬೋದು. ಇವತ್ತಿಗೂ ಕೂಡ ಈ ಸೂಚನೆಗಳು ಕೆಲಸ ನಡೀತಾ ಇದೆ, ಇವುಗಳದ್ದು ಹಿಂದೆ ನಾವು ಫಾಲೋ ಮಾಡಿದ್ರೆ ಇದು ವರ್ಕ್ ಆಗುತ್ತೆ ಅನ್ನೋ ಥರ ಆದರೆ ಯಾವುಗಳನ್ನ ನೀವು ಹೇಳ್ಬೋದು, ಎಷ್ಟೆಲ್ಲ ಸೂಚನೆಗಳು ಸಿಗ್ತವೆ? ಖಂಡಿತ ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್, ಈಗ ಜನರಲ್ ಆಗಿ ಸೂಚನೆಗಳಂದರೆ ನೋಡಿ, ಇವಾಗ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ಏನೊಂದು ನಡ್ಕೊಂಡ್ಬಂದಿದೆ ಸೂಚನೆಗಳು, ಅದೆಲ್ಲ ನಿಜ ಆಗುತ್ತೆ. ಈಗ ಎಕ್ಸಾಂಪಲ್ಗೆ ನೀವು ಹೇಳ್ದಂಗೆ ಬೆಕ್ಕು ಅಡ್ಡ ಬಂತು ಯಾರಿಗೆ? ಮುತ್ತಜ್ಜಿಗೆ. ಅವ್ರ ಕೆಲಸ ಆಗಿಲ್ಲ, ಅವ್ರ ಅಜ್ಜಿಗೆ ಹೇಳಿದ್ರು, ನೋಡಮ್ಮ ಬೆಕ್ಕು ಹುಷಾರಾಗಿರೋ, ಅಡ್ಡ ಬಂದಾಗ ಹೋಗ್ಬಿಡ ಆ ಕೆಲಸಕ್ಕೆ, ಇಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಹೋಗು ಅಂತ ಹೇಳಿದ್ರು. ಇಲ್ಲ ಅಜ್ಜಿ ಕೇಳಲಿಲ್ಲ, ಅಜ್ಜಿನೂ ಹಂಗೆ ಹೋದ್ರು, ಅಜ್ಜಿಗೂ ಹಂಗೆ ಆಯಿತು. ಮಗಳಿಗೆ ಸೇಮ್ ಅದೇ ಥರ ಆಯಿತು, ಮೊಮ್ಮಗಳಿಗೆ ಅದೇ ಥರ ಆಯಿತು, ಮರಿ ಮಗಳಿಗೆ ಅದೇ ಥರ ಆಯಿತು. ಈ ಥರ ಆದಾಗ ಇದು ರಿಯಲ್ ಆಗಿ ನಡೆಯುತ್ತೆ ಅಂತ ಅರ್ಥ. ಯಾರಿಗೋ ಒಬ್ರಿಗಾಯಿತು ಇನ್ನೊಬ್ರಿಗಾಗಿಲ್ಲ ಅಂದಾಗ ಸುಮ್ಮನೆ ಭ್ರಮೆ ಅನ್ಕೋಬೋದು, ನಮ್ಮ ಮೂಢನಂಬಿಕೆ ಅನ್ಕೋಬೋದು. ಎಲ್ಲರಿಗೂ ಆಗುತ್ತೆ ಅಂದಾಗ ಹಂಗ್ಬೋದು. ಅದರಲ್ಲಿ ತಾಂತ್ರಿಕಲ್ಲಿ ಕೆಲವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಮೊದಲಿಗೆ ಒಂದು ಗಡಿಯಾರ, ನಾವು ಮನೆಗೆ ಏನು ಗಡಿಯಾರ ಹಾಕ್ತೀವಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಗಡಿಯಾರ. ಆ ಗಡಿಯಾರನ ಯಾವ ದಿಕ್ಕಲ್ಲಿ ಹಾಕಬೇಕು, ಆಯಿತಾ? ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ವಿಚಾರ ಇದು. ಆ ಗಡಿಯಾರ ಏನಾದರೂ ಕರೆಕ್ಟಾಗಿ 3 ಗಂಟೆಗೆ ಕರೆಕ್ಟಾಗಿ ಆ ಗಡಿಯಾರ ಏನಾದರೂ ನಿಂತು ಹೋದರೆ, ಒಂದು ಶೆಲ್ಲಿಲ್ಲ ಅಂತನೋ ಅಥವಾ ಕೆಟ್ಟೋಗೋ ಏನೋ ಒಂದಾಗಿ ಆ ಗಡಿಯಾರ ನಿಂತು ಹೋದರೆ 3 ಗಂಟೆ ಕರೆಕ್ಟಾಗಿ ಮನೆಯಲ್ಲಿ ಏನೋ ಒಂದು ಅವಘಡಗಳು ನಡೆಯುತ್ತೆ ಅಂತ. ಅಂದರೆ ಬೆಂಕಿಗೆ ಸಂಬಂಧಪಟ್ಟಿದ್ದೋ ನೀರಿಗೆ ಸಂಬಂಧಪಟ್ಟಿದ್ದೋ ಏನೋ ಒಂದು ತೊಂದರೆ ಆಗುತ್ತೆ ಅಂತ. ಮನೆಯಲ್ಲಿ ಏನೋ ಒಂದು ಡ್ರೈನೇಜ್ ಏನೋ ಬ್ಲ್ಯಾಕ್ ಆಗ್ಬೋದು, ಅಥವಾ ಸಡನ್ನಾಗಿ ಬೆಂಕಿ ಅನಾಹುತಗಳಾಗ್ಬೋದು, ಮಕ್ಕಳು ನೀರಿಗೆ ಬಿಡ್ಬೋದು, ಬೇಕಾದಷ್ಟಿದೆ ಸೂಚನೆಗಳಿದೆ. ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ ಗ್ರಂಥದಲ್ಲಿ. ಇನ್ನು ಎರಡನೇದಾಗಿ, ಈ ಬೆಕ್ಕು ನಾಯಿ ಮನೇಲಿ ಸಾಕ್ತಾ ಇರ್ತಾರೆ, ಬೆಕ್ಕು ಮತ್ತು ನಾಯಿ. ಈ ಬೆಕ್ಕು ಮತ್ತು ನಾಯಿ ಮನೆ ಹತ್ರ ಕಂಟಿನ್ಯೂ ಆಗಿ ಹತ್ರ ಅಳುತ್ತೆ. ನೀವು ಕೇಳಿದ್ದೀರಾ? ಅಳುತ್ತೆ, ಆಯಿತಾ? ಬೆಕ್ಕು ನಾಯಿ ಒಟ್ಟಿಗೆ ಹತ್ರ, ಬೆಕ್ಕು ನಾಯಿ ಒಟ್ಟಿಗೆ ಅಳಲ್ಲ ಯಾವಾಗ್ಲೂ, ಆಯಿತಾ? ಹತ್ರ ಆ ಮನೆಯಲ್ಲಿ ಏನೋ ದೊಡ್ಡ ಒಂದು ಗಂಡಾಂತರ ಇದೆ ಅಂತ. ಅಂದರೆ ಆ ಮನೆ ಯಜಮಾನನಿಗೆ ಯಾವುದೋ ಒಂದು ದೊಡ್ಡ ಗಂಡಾಂತರ ಇದೆ, ಅಥವಾ ಯಾವುದಾದ್ರು ಒಂದು ದೊಡ್ಡ ಕೇಸ್ ಇರಬೇಕಾದ್ರೆ ಆ ಕೇಸಲ್ಲಿ ಅವನು ಸೋಲ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ವಿಶೇಷವಾಗಿ ಈ ಮನೇಲಿ ಮಲಗಿರಬೇಕಾದ್ರೆ
ಮಧ್ಯರಾತ್ರಿ ಸಮಯದಲ್ಲಾಗಲಿ ಹ್ಮ್ ಅಥವಾ ಬೆಳಗಿನ ಜಾವ ಹ್ಮ್ ಏನಾದ್ರು ಸಡನ್ನಾಗಿ ಗಂಟೆ ಶಬ್ದ ಕೇಳಿಸ್ಕೊಂಡ್ರೆ ಓಕೆ ಅದೃಷ್ಟವಂತರಾಗ್ತಾರೆ ಅಂತ ಆ ಮನೆಯವರು. ಮಧ್ಯರಾತ್ರಿಯಲ್ಲಿ ಮಧ್ಯರಾತ್ರಿಯಿಂದ ಕೆಳಗಡೆ ಹ್ಮ್ ಗಂಟೆ ಶಬ್ದ ಕೇಳಬೇಕು ಅವ್ರಿಗೆ. ಹ್ಮ್ ಆ ಗಂಟೆ ಶಬ್ದ ಏನೋ ಕೇಳಿಸ್ಕೊಂಡ್ರೆ ಅಂದರೆ ಇವಾಗ ಈ ಗೋಡೆಲು ಗಡಿಯಾರದಲ್ಲಿ ಬೆಲ್ ಬರುತ್ತೆ, ಆ ಬೆಲ್ ಅಲ್ಲ, ಗಂಟೆ ಅಂದರೆ ನಾವು ದೇವ್ರಿಗೆ ಏನು ಗಂಟೆ ಬಾರಿಸ್ತೀವಲ್ಲ ಆ ಥರದ ಗಂಟೆ, ಅಥವಾ ದೇವಸ್ಥಾನದಲ್ಲಿ ನಾವು ಹಾಕಿರ್ತೀವಿ ಗಂಟೆ, ದೊಡ್ಡ ಗಂಟೆ, ಆ ಶಬ್ದ ಏನಾದರೂ ಕೇಳಿಸ್ಕೊಂಡ್ರೆ ಅದೃಷ್ಟವಂತರಾಗ್ತಾರೆ ಆ ಮನೆಯವರು. ಅವ್ರ ಕೆಲಸಗಳೆಲ್ಲ ಅನುಕೂಲ ಆಗುತ್ತೆ. ನೋಡಿ, ಸೂಚನೆಗಳಲ್ಲಿ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಅದೃಷ್ಟವಂತರಾಗ್ತಾರೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಇದೆಲ್ಲ ನಾನು ಕೆಲವೆಲ್ಲ ಬರೆದಿಟ್ಟಿದ್ದೀನಿ. ಈ ತಾಂತ್ರಿಕ ಪುಸ್ತಕದಲ್ಲಿ ನಮಗೆ ಕೆಲವು ಮಾಹಿತಿಗಳು ಸಿಗುತ್ತೆ. ಇದು ಯಾರಿಗೂ ಗೊತ್ತಿರಲ್ಲ ಸಾಮಾನ್ಯವಾಗಿ, ಆಯಿತಾ. ಆಮೇಲೆ ಯಾರಾದರೂ ಕನಸಲ್ಲಿ ನಿಮ್ಮ ಹೆಸರು ಹಿಡಿದು ಕರೆಯೋದು, ನಿಮ್ಮ ಹೆಸರು ಹಿಡಿದು ಕರೆಯೋದು, ಆಯಿತಾ. ಮತ್ತು ಜೋರಾಗಿ ಕರೆಯೋದು, ನಿಧಾನ ಕರೆಯೋದು, ಈ ಥರ ಕರೆದ್ರೆ ಅವರ ಯಾವುದೋ ಒಂದು ತೊಂದರೆಗಳು ಆಹ್ವಾನ ಕೊಡ್ತಾ ಇದೆ, ಬರ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ ಅಂತ ಅರ್ಥ. ಯಾವುದೋ ಗಂಡಾಂತರ. ಆವಾಗ ಸ್ವಲ್ಪ ಗಾಡಿ ಓಡಿಸೋದ್ರಲ್ಲಾಗಲಿ ಇದರಲ್ಲೆಲ್ಲ ಭಾರಿ ಹುಷಾರಾಗಿರಬೇಕು. ಅದು ಒಳ್ಳೆ ಸೂಚನೆ ಅಲ್ಲ. ಹೆಸರು ಹಿಡಿದು ಕರೆಯೋ ಥರ ಯಾರು ಅಂತ ಗೊತ್ತಿಲ್ಲ, ಕನಸಲ್ಲಿ ಅವರು ಇವರು ಯಾರಾದರೂ ಇದ್ದರೆ ಅದು ಬೇರೆ ಥರ ಸೂಚನೆ ಬರುತ್ತೆ. ಒಳ್ಳೆಯದು ಕೆಟ್ಟದ್ದು ಆ ಥರ ಬರುತ್ತದು. ಆದರೆ ಯಾರು ಕಣ್ಣಿಗೆ ಕಾಣಿಸೋದಿಲ್ಲ, ಹೆಸರು ಹಿಡಿದು ಕರಿತಾ ಇದ್ದಾರೆ, ಆವಾಗ ಈ ಸೂಚನೆ ಇದೆಯಲ್ಲ, ಇದು ಕೆಟ್ಟ ಸೂಚನೆ. ಸೊ ಇದೊಂದನ್ನು ಹೇಳ್ತಾರೆ. ಮತ್ತು ಯಾರೋ ಒಬ್ಬರು ಕಳೆದೋದ್ರೆ, ಏನೋ ದೊಡ್ಡ ಕಾಡಲ್ಲಿ, ಕನಸಲ್ಲಿ ದೊಡ್ಡ ಕಾಡಿರುತ್ತೆ, ಕಾಡಲ್ಲಿ ಹೋಗಿ ಕಳೆದೋಗೋದು, ಇಲ್ಲ ಯಾವುದೋ ಒಂದು ಊರಿಗೆ ಹೋಗಿರ್ತೀವಿ, ಆ ಊರಲ್ಲಿ ಕಳೆದೋದ್ರೆ ಅವರು, ಆ ವ್ಯಕ್ತಿ ಕಳೆದೋದ್ರೆ, ಆ ವ್ಯಕ್ತಿಗೆ ವಿಶೇಷವಾಗಿರ್ತಕ್ಕಂಥ ಅದೃಷ್ಟ ಇದೆ ಅಂತ. ಹೌದಾ? ಕಳೆದೋಗ್ಬೇಕು ಅವನು, ಸಿಗಲೇಬಾರ್ದು. ಎಲ್ಲಾದ್ರೂ ಸಿಕ್ಕಿದ್ರೆ ಆ ಅದೃಷ್ಟ ಅರ್ಧ ಆಗ್ಬಿಡುತ್ತೆ, 50% ಮಾತ್ರ ಸಿಗುತ್ತೆ ಅವನಿಗೆ, ಆಯಿತಾ. ಕಳೆದೋಗಿ ಹುಡುಕಿ 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 ಸಾಕಾಗಿ ಸುಮ್ಮನಾಗಿ ಬಿಡಬೇಕು. ಅಥವಾ ನಾವೇ ಕಳೆದೋಗ್ತೀವಿ ಯಾವುದೋ ಒಂದು ಇದರಲ್ಲಿ, ನಮ್ಮನ್ನೇ ಯಾರೋ ಬೇರೆಯವರೆಲ್ಲ ಹುಡುಕ್ತಾ ಇರ್ತಾರೆ, ಆ ಥರ ಕನಸು ಬರುತ್ತೆ. ಆವಾಗ ಅದೃಷ್ಟ ಅಂತಕ್ಕಂಥದ್ದು ಬಂದಿದೆ ಅಂತ ಅರ್ಥ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಗೋಡೆಯ ಮೇಲೆ ಏನೋ ಒಂದು ಚಿತ್ರಗಳು ಕಾಣಿಸುತ್ತೆ. ಇದನ್ನು ನಾನು ಕೆಲವು ಪ್ರೇತ ಹಿಡಿದವರು ಕೆಲವರು ಬರ್ತಾರೆ ನಮ್ಮಲ್ಲಿಗೆ, ಪ್ರೇತದ್ದು ಸಮಸ್ಯೆ ಇರೋರು, ಅವರಿಗೂ ಕೂಡ ಆ ಥರದ್ದು ಒಂದು ಚಿತ್ರಗಳು ಕಾಣಿಸುತ್ತೆ, ಯಾರ್ದಾದೋ ಮುಖಗಳು ಅವೆಲ್ಲ ಕಾಣಿಸುತ್ತೆ, ಆಯಿತಾ. ಕನಸಲ್ಲೂ ಕೂಡ ಈ ಥರ ಚಿತ್ರಗಳು ಕಾಣಿಸುತ್ತೆ. ಕಾಣಿಸಿದ್ರೆ ಇವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ರನ್ನಿಂಗಲ್ಲಿದೆ ಇದು ಪ್ರೋಸೆಸ್ಸು, ಆಯಿತಾ. ಅಂಥ ವ್ಯಕ್ತಿಗಳದ್ದು ನಾವು ಗೋಡೆಯ ಮೇಲೆ ನೋಡಿದಾಗ ಆ ಚಿತ್ರಗಳು ಕಾಣಿಸುತ್ತೆ, ಅಲ್ಲಿ ಆ ಸೂಚನೆಗಳು ಬರುತ್ತೆ. ಅದಕ್ಕೆ ನಾವು ಪೂಜೆ ಗೀಜೆ ಪುನಸ್ಕಾರ ಎಲ್ಲ ಏನು ಮಾಡ್ಬೇಕಂತಿಲ್ಲ. ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ನಡೀತಾ ಇದೆ ಅಂತ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆ ವ್ಯಕ್ತಿಗಳ ಅಥವಾ ಮಹಿಳೆಯ ಚಿತ್ರ ಥರ, ಹೆಣ್ಣಿನ ಚಿತ್ರ ಥರ ಎಲ್ಲ ಕಾಣಿಸುತ್ತೆ. ಒಂದ್ಸಲ ನಾನು ಸ್ವಲ್ಪ ರೆಸ್ಟ್ ರೂಮ್ಗೆ ಹೋದಾಗ ಒಂದು ಕಡೆ ಒಂದು ಹೆಣ್ಣಿನ ಚಿತ್ರ ಬಂದಿತ್ತು ಗೋಡೆ ಮೇಲೆ. ನಾನು ನೋಡಿ, ಇಷ್ಟೆಲ್ಲ ಹೇಳೋರು ನಾವೇ ಅಬ್ಸರ್ವ್, ಅದು ಕರೆಕ್ಟಾಗಿ ಇದು ಮಾಡಿಲ್ಲ, ಕೇರ್ ಮಾಡಿಲ್ಲ. ಆದರೆ ಅದು ನೋಡಿದ ಗ್ಯಾಪ ನನಗಿತ್ತು, ತಲೆಯಲ್ಲಿತ್ತು, ಆಯಿತಾ. ನೆಕ್ಸ್ಟ್ ಏನಾಗಿದೆ, ನೆಕ್ಸ್ಟ್ ಹಾಫಲ್ಲಿ ಏನಾಗಿದೆ ಅಂದರೆ, ಆ ಚಿತ್ರದಲ್ಲಿರೋವಂಥ ಮಹಿಳೆ ಏನಿದ್ದಾಳೆ ಡೈರೆಕ್ಟಾಗಿ ಲೈವಲ್ಲಿ ಬಂದ್ಲು ನನಗೆ ಆಫೀಸಿಗೆ ಕನ್ಸಲ್ಟೇಷನ್ಗೆ, ಆಯಿತಾ. ನಾನು ಫಸ್ಟ್ ದೇವಿನ ಕೇಳಿದೆ ಏನಿದ್ರು ವಿಚಾರ ಅಂತ. ಅವಾಗ ಗೊತ್ತಾಯಿತು ಇದು ಭಾರಿ ಡೇಂಜರ್ ಕೇಸ್, ಇದು ತೊಗೊಳಕ್ಕೆ ಹೋಗ್ಬಾರ್ದು ಅಂತ ಗೊತ್ತಾಯಿತು. ಅದಕ್ಕೆ ನಾವು ರಿಜೆಕ್ಟ್ ಮಾಡಿ ಅಲ್ಲೇನೆ ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ನೋಡಿ, ಈ ಥರ ಎಲ್ಲ ಇರುತ್ತೆ, ಸೂಚನೆ ಇರುತ್ತೆ. ಸೊ ನಮಗೆ ಈ ಥರ ಬಂದಿದೆ ಅಂದಮೇಲೆ ಜನಗಳಿಗೆಲ್ಲ ಅಬ್ಸರ್ವ್ ಮಾಡಿರಲ್ಲ, ಸುಮ್ಮನೆ ನೋಡಿಬಿಟ್ಟಿರ್ತಾರೆ, ಎಷ್ಟು ಎಫೆಕ್ಟ್ ಇರ್ಬೋದು. ಸೊ ಇದೆಲ್ಲ ತಿಳ್ಕೊಳ್ಳಿ ಅಂತ ಹೇಳಿ ನಿಮ್ಮ ಈ ಒಂದು ಸ್ವದೇಶ್ ಮೀಡಿಯಾ ಮುಖಾಂತರ ನಾವು ಜನಗಳಿಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡುವಂಥದ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, ಸುಮಾರಿದೆ ಇದರಲ್ಲಿ, ನಾವು ಇನ್ನೂ ದೊಡ್ಡ ಲೀಸ್ಟೇ ಮಾಡಿಬಿಡ್ಬೋದು, ಆಯಿತಾ. ಅಷ್ಟಿದೆ. ಮತ್ತು ಕೊನೆಯದಾಗಿ ಈಗ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ, ಮಾಮೂಲಿ ದೀಪ ಹಚ್ಚಿ ದೇವ್ರ ಪೂಜೆ ಮಾಡ್ತಾರೆ, ವ್ರತಗಳನ್ನ ಮಾಡಿ ದೀಪ ಹಚ್ಚಿ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ. ಆ ದೀಪ ಏನಾದರೂ ಒಂದ್ಸಲ ಜೋರಾಗಿ ಉರಿದ್ರೆ ಅವ್ರ ಮನೇಲಿ ಅದೃಷ್ಟ ಅಂತಕ್ಕಂಥ ತುಂಬ್ಕೊಂಡು ಬಂದ್ಬಿಡುತ್ತೆ, ಲಕ್ಷ್ಮಿ ತಾಂಡವಾಡ್ಬಿಡ್ತಾಳೆ. ಅಂದರೆ ನಿಮ್ಗೆ ಅರ್ಥ ಆಯ್ತಾ? ಚಿಕ್ಕದಾಗಿ ದೀಪ ನಾವು ಹಚ್ಚಿರ್ತೀವಿ, ಆ ದೀಪ ಒಂದೇ ಸಲ ಹೋಗುತ್ತೆ ಮೇಲಕ್ಕೆ, ಆವಾಗ ಬಹಳ ಒಂದು ಅದೃಷ್ಟ, ಬಹಳ ಒಂದು ಯೋಗ ಬರುತ್ತೆ ಅಂತ. ಇರೋವಂಥ ಅಷ್ಟು ಒಂದು ದೋಷಗಳು ಕೂಡ ಈ ದೀಪದ ಬೆಳಕಲ್ಲಿ ಸುಟ್ಟೋಗ್ಬಿಡುತ್ತೆ ಅಂತ, ಅದು ಸೂಚನೆ.
ಆ ವ್ರತದ್ದು ಫಲ ಸಿಕ್ತು ಅಂತ. ಸೊ ಹಾಗಾಗಿ ಇವ್ರೇನು ಮಾಡ್ತಾರೆ, ಜೋರಾಗಿ ಬಿಡಿದ ತಕ್ಷಣ ಮತ್ತೆ ಕಮ್ಮಿ ಮಾಡಿಬಿಡ್ತಾರೆ ಅದನ್ನ. ಆ್ಯಕ್ಚುಲಿ ಅದು ಅಲ್ಲಿ ಆ ಶಕ್ತಿ ಇರುತ್ತೆ, ಎನರ್ಜಿ ಇರುತ್ತೆ. ಆ ಎನರ್ಜಿ ಆ ದೀಪದಲ್ಲಿ ಬಂದು ತೋರಿಸ್ತಾ ಇರುತ್ತೆ. ಹಾಗಾಗಿ ಈ ದೀಪದಲ್ಲಿ ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂದರೆ ಇದು ಅದೃಷ್ಟದ ಪ್ರಾರಂಭ ಅಂತಕ್ಕಂಥದ್ದು ನಾವು ನೋಡ್ಬೋದು. ಹೀಗೆ ಹಲವಾರು ಸೂಚನೆಗಳಿದೆ ಸರ್. ಇವಾಗ ಈ ತಾಂತ್ರಿಕಲ್ಲಂತೂ ಸುಮಾರು 300 ಸೂಚನೆಗಳು ಅಂತ ಹೇಳಿ ಒಂದು ಪುಸ್ತಕ ಇದೆ. ಅದು ತುಂಬ ಹಳೆ ಪುಸ್ತಕ, ಇವಾಗಿಂದಲ್ಲ, 1928 ಏನೋ ಆ ಇಸ್ವಿ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಹಳೇದು ಅಂತ. ನಮ್ಮ ಗುರುಗಳ ಹತ್ರ ಇತ್ತು ಆ ಪುಸ್ತಕ. 300 ಸೂಚನೆಗಳು. ಆ ಸೂಚನೆಗಳಲ್ಲಿ ಕೆಲವು ಸೂಚನೆಗಳನ್ನ ನಾನು ಬರ್ಕೊಂಬಂದಿದ್ದೀನಿ. ಇನ್ನೂ ಬೇಕಾದಷ್ಟು ಇದೆ, ಈಗ 5-6 ಹೇಳಿರ್ಬೋದು, ಬೇಕಾದಷ್ಟಿದೆ. ಸೊ ಆ ಥರ ಸೂಚನೆಗಳು ಏನಾದ್ರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅದು ಏನು ಸೂಚನೆಗಳು ಗುರುಗಳೇ, ಫೋನಲ್ಲಾಗಲಿ ಇದರಲ್ಲಾಗಲಿ ಬಂದು ಕೇಳಿದಾಗ ಅದ್ರ ಬಗ್ಗೆ ನಾನು ನೋಡಿ ವಿವರಣೆ ಕೊಡ್ಬೋದು. ಯಾಕಂದ್ರೆ ನನ್ನ ಹತ್ರ ಆ ಬುಕ್ ಇದೆ. ಸೊ ಅಂದರೆ ಕೆಲವ್ರಿಗೆ ಏನಾದರೂ ಪದೇ ಕೆಲವೊಂದು ಸೂಚನೆಗಳು ಸಿಗ್ತಾ ಇದ್ರೆ ಅವ್ರಿಗೆ ಏನಂತ ಗೊತ್ತಾಗಿಲ್ಲ ಅಂದಾಗ ಅಂಥವ್ರು ಫೋನ್ ಮಾಡಿದಾಗ ಇದು ಏನು ಯಾಕೆ ಇದು ಬರ್ತಾ ಇದೆ ಅಂದರೆ ಅದಕ್ಕೆ ನೀವು ಇನ್ಫಾರ್ಮೇಶನ್ ಖಂಡಿತ. ಸೊ ಇದು ಇಂಥದ್ದೇ ಒಂದು ತೊಂದರೆನೋ ಇಲ್ಲ ಇಂಥದ್ದೇ ಒಂದು ಒಳ್ಳೇದಕ್ಕೋಸ್ಕರ ಬರ್ತಾ ಇದೆ, ಸೊ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಕೆಲವರು ಕಡೆ ಸತ್ತಾಗ ಎಣ ತೊಗೊಂಡು ಹೋಗ್ತಾರೆ, ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಣ ಪಾಸ್ ಆಗುತ್ತೆ, ಇಲ್ಲ ಒಂದು ದೇವ್ರದ್ದೇ ಒಂದು ಉತ್ಸವನೋ ಒಂದು ದೇವ್ರ ಪಾಸ್ ಆಗುತ್ತೆ. ಸೊ ಇವು ಯಾವ ಥರ ಸರ್? ನೋಡಿ, ಯಾವಾಗಲೂ ಕೂಡ ಹೆಣ ಅಂದರೆ ಶವ ಅಂದರೆ ಶಿವ ಅಂತ ಅರ್ಥ. ಹೆಣ ಅಂದರೆ ಅದು ದೇವ್ರದು, ಆಯಿತಾ? ಏನಾದ್ರು ಆ ಥರ ನಮಗೆ ಕನಸಲ್ಲಾಗಲಿ ನಿಜವಾಗ್ಲೂ ಆಗಲಿ ಆ ಥರ ಇದ್ದಾಗ ಅದು ಶುಭ ಸೂಚನೆ ಆಗುತ್ತೆ, ಅನುಕೂಲ ಆಗುತ್ತೆ. ಎದ್ರುಕೊಂಡು ಕೆಲವರೆಲ್ಲ ಪಕ್ಕದ ರೋಡಲ್ಲಿ ಹೋಗೋದು ಎಲ್ಲ ಮಾಡ್ತಾರೆ. ನೋಡಿ, ಬೆಕ್ಕು ಬಲಗಡೆಯಿಂದ ಹೋದರೆ ಅದೃಷ್ಟ, ಎಡಗಡೆ ಹೋದರೆ ದುರಾದೃಷ್ಟ. ಸೊ ಇದರಲ್ಲಿ ಒಳ್ಳೇದಿದೆ. ಬೆಕ್ಕಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಆಮೇಲೆ ದೀಪಾವಳಿ ದಿವಸ ಕಪ್ಪು ಬೆಕ್ಕನ್ನು ನೋಡಿದ್ರೆ ಎಲ್ಲಾರು ಕಣ್ಣಿಗೆ ಕಾಣಿಸಿದ್ರೆ ನಮಗೆ ಆ ಬೆಕ್ಕನ್ನು ನೋಡಿದ್ರೆ, ಅಥವಾ ಗೂಬೆ ಬಂದ್ಬಿಟ್ಟು ಮನೆ ಮೇಲೆ ಕೂತ್ಕೊಂಡು ಅದು 2 ಥರ ಕೂಗುತ್ತೆ. ಒಂದು ಚಿಕ್ಕದಾಗಿ ಕೂಗುತ್ತೆ, ಒಂದು ದೊಡ್ಡದಾಗಿ ಕೂಗುತ್ತೆ, ಒಂದು ಬರ ಅಂತ ಕೂಗುತ್ತೆ. ಅದು ಫುಲ್ಲು ಶ್ರೀಮಂತಿಗೆ ಬಂದ್ಬಿಡುತ್ತೆ ಆ ಮನೆಗೆ, ತುಂಬ ಅನುಕೂಲ ಆಗ್ಬಿಡುತ್ತೆ. ಅದೇ ಸಣ್ಣದಾಗಿ ಕೂಗಿ ಬಿಟ್ಬಿಟ್ಟು ಓಡೋಗ್ಬಿಟ್ರೆ ಅವಾಗ ಆ ಮನೆಗೆ ಸಿಕ್ಕಾಪಟ್ಟೆ ದರಿದ್ರ ಆಗ್ಬಿಡುತ್ತೆ. ಆ ಮನೆಗೆ ಇಮಿಡಿಯೇಟಾಗಿ ಬಿಡಬೇಕು, ಇಲ್ಲ ಸಾವು ನೋವುಗಳಾಗತ್ತೆ. ಆ ಥರ ಸೂಚನೆಗಳು ಇರುತ್ತೆ, ಆಯಿತಾ? ಮತ್ತು ಬೆಕ್ಕಿಂದು ಎಡಗಡೆ ಬಲಗಡೆ ಅದಿದೆ. ಮತ್ತು ಈ ಕಬ್ಬೆಕ್ಕು ತುಂಬ ಅದೃಷ್ಟ ಲಕ್ಷ್ಮಿ, ಅದು ನಿಧಿ ಸೂಚನೆ ಕೊಡುವಂಥದ್ದು ಬೆಕ್ಕು, ಕಬ್ಬೆಕ್ಕು. ಒಂದು ಚುಕ್ಕೆನೂ ಇರಬಾರ್ದು ಬೆಕ್ಕ ಮೇಲೆ. ಅದು ಹೋಗಿ ಒಂದು 3 ರೌಂಡ್ ಹೊಡಿತು ಒಂದು ಕಡೆ ಅಮಾವಾಸ್ಯೆ ದಿವಸ ಅಂದರೆ ಅಲ್ಲಿ 100% ಇದೆ ಅಂತ ಅರ್ಥ. ಅವಾಗ ಗೊತ್ತಾಗ್ಬಿಡುತ್ತೆ. ಅದು ಸುಮ್ಮನೆ ಏನು ರೌಂಡ್ ಹೊಡಿಯಲ್ಲ, ಅದು ಕೈಗೆ ಸಿಗಲ್ಲ. ಅದು ಆ್ಯಕ್ಚುಲಿ ಕಬ್ಬೆಕ್ಕು ನಾವು ಸಾಕಿರ್ಬೋದು, ಆದರೆ ಅಮಾವಾಸ್ಯೆ ದೀಪಾವಳಿ ಅದು ಇದು ಬಂದಾಗ ಅದು ಓಡೋಗ್ಬಿಡುತ್ತೆ, ಕಣ್ಣಿಗೆ ಕಾಣಿಸಲ್ಲ, ಅದು ಎಲ್ಲಿದೆ ಅಂತಾನೆ ನಿಮ್ಗೆ ಹಿಡಿಯೋಕ್ಕಾಗಲ್ಲ. ಸೊ ಈ ಥರ. ಓಕೆ. ಸೊ ವೀಕ್ಷಕ, ಇದೊಂದು ಅಂದರೆ ಸಂತೋಷ ಪಟ್ಟರು ಸಾಕಷ್ಟು ವಿಚಾರಗಳು ನಾವು ತಿಳಿಸ್ತಾ ಬರ್ತಾನೆ ಇರ್ತಾರೆ. ಒಂದಷ್ಟು ಸೂಚನೆಗಳು ನಮಗೆ ಶುಭ ಅಶುಭ, ಸೊ ಇವುಗಳ ಬಗ್ಗೆನೂ ಒಂದಷ್ಟು ಮಾಹಿತಿ ಕೊಟ್ಟರು. ಇದು ಬಿಫೋರ್ ಅವರು ಹೇಳಿದ ವಿಚಾರಗಳನ್ನ ಎಲ್ಲೂ ಕೇಳಿರಲಿಲ್ಲ ನಾನು. ಸ್ಪೆಷಲಿ ಅವುಗಳನ್ನ ಅವರು ನೋಟ್ ಮಾಡ್ಕೊಂಡು ಬಂದು ತಿಳಿಸಿದ್ದಾರೆ. ಇನ್ನೂ ಇದರಲ್ಲಿ ತುಂಬ ಇದ್ದಾವೆ. ಇದರಲ್ಲಿ ನಮ್ಗೆ ಯಾರಿಗಾದರೂ ಕೆಲವೊಂದು ಕನಸಲ್ಲೋ ಇಲ್ಲ ರೆಗ್ಯುಲರ್ ಪದೇ ಏನಾದರೂ ಬರ್ತಾ ಇದ್ದರೆ ಅವುಗಳ ಬಗ್ಗೆ ನಾವು ಇದು ಏನು ಸೂಚನೆ ಅಂತ ತಿಳ್ಕೊಬೇಕು ಅನ್ನಂಗಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ, ಇನ್ನೂ ಒಂದಷ್ಟು ಉಪಯುಕ್ತ ಇರೋ ಥರದ ವಿಚಾರಗಳು ಮಾತಾಡಿಸ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.